ಪಟ್ನೇಡಿ ಮಾಡ್ಬಿಟ್ಟ ಬೋಲೆ ಮಗ 50 ರೂಪಾಯಿ ತಗೊಂಡು. ಬನ್ನಿ ನಾನು ಓಡ್ಕೊಂತ ಹೋಗ್ತಿದ್ದೀನಿ ಆ ಟ್ರಕ್ ಹತ್ರ. ಮೊದಲ ಸರಿ ನಾನು ಲಾರಿನಲ್ಲಿ ಅಡಿಗೆ ಮಾಡ್ತಿದ್ದೀನಿ. ಲಾರಿ ಅನ್ನ ಜೊತೆಗೆ ನೋಡಿ ತಯಾರಿ ಆಗ್ತಿದೆ. ನಮ್ ಕರ್ನಾಟಕ ಭಯ್ಯ, ಕರ್ನಾಟಕ ಭಯ್ಯ ಸ್ಟ್ರೇಟ್ ಭಯ್ಯ. ತುಂಬಾ ದಿವಸ ಆಗಿದ್ಮೇಲೆ ನಾನು ಒಂದು ಕಟಿಂಗ್ ಅನ್ನು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ರೋಡ್ ಸೈಡ್ ನಲ್ಲಿ. ಓಕೆ ರೈಟ್, ಶುರು ಆಯ್ತು. ನಮಸ್ಕಾರ ಗುರುಗಳೇ, ಕನ್ಯಾಕುಮಾರಿಯಿಂದ ಕಾಶ್ಮೀರ್ಗೆ ನಡ್ಕೊಂತ ಲಿಫ್ಟ್ ಕೇಳ್ಕೊಂತ ಹೋಗ್ತಿದ್ದೀನಿ. ಇವತ್ತು ಡೇ ಬಂದು ನನಗೆ 37 ಡೇಸ್ ಆಗ್ತಿದೆ ನನ್ನ ಮನೆ ಬಿಟ್ಟು. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದ್ರೆ ಪಂಜಾಬ್ ನಲ್ಲಿ ಇದ್ದೀನಿ. ನಿನ್ನೆ ಏನೇನು ಕವರ್ ಮಾಡಿದೀನಿ ಅಂದ್ರೆ ಹರ್ಮಂದಿರ್ ಸಾಬ್ ಅಂದ್ರೆ ಗೋಲ್ಡನ್ ಟೆಂಪಲ್, ಇನ್ನೊಂದು ಬಾಗಾ ಬಾರ್ಡರ್ ಅಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಗೇಟ್ ನಾವು ಕವರ್ ಮಾಡಿದೀವಿ. ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೇಕಂದ್ರೆ ಮೇಲೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ ಬನ್ನಿ. ಈ ವಿಡಿಯೋದಲ್ಲಿ ನಾವು ಏನ್ ಬಗ್ಗೆ ನೋಡ್ತೀವಿ ಅಂದ್ರೆ ಟ್ರಾವೆಲಿಂಗ್ ಬಗ್ಗೆ ನೋಡ್ತೀವಿ. ಕನ್ಯಾಕುಮಾರಿಯಿಂದ ಕಾಶ್ಮೀರ್ಗೆ ಈಚಾಗಿಂಗ್ ಲಿಫ್ಟ್ ಕೇಳ್ಕೊಂತ ಹೋಗ್ತಿದೀವಲ್ಲ, ಹಂಗೆ ಈ ವಿಡಿಯೋಗನ ಲಿಫ್ಟ್ ಕೇಳೋದು ಹೋಗೋದು ಅದೇ ನೋಡ್ತೀರಿ. ಈಗ ನಾನು ನಿನ್ನೆ ಒಂದು ಕವರ್ ಮಾಡಿಲ್ಲ ಆ ಪ್ಲೇಸ್ ನಾನು ಈಗ ಮತ್ತೆ ಕವರ್ ಮಾಡಕ್ಕೆ ಅಂತ ಈಗ ಬೆಳಿಗ್ಗೆ ನಾನು ಹೋಗ್ತಿದ್ದೀನಿ. ಏನಂದ್ರೆ ಹರ್ಮಂದಿರ್ ಸಾಬ್ರದ್ದು ಪ್ರಸಾದ ರೀ, ಅದು ನಾನು ಕವರೇ ಮಾಡಿಲ್ಲ. ಪ್ರಸಾದ ಹೆಂಗೆ ಇರುತ್ತೆ ಹೆಂಗಿಲ್ಲ ಏನ್ ಟೇಸ್ಟ್ ಇರುತ್ತೆ ಅಂತ ಹೇಳೇ ಇಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಬೆಳಿಗ್ಗೆ ನಾನು ಪ್ರಸಾದ ತಿಂದು ನಮ್ಮ ಜರ್ನಿನ ಶುರು ಮಾಡೋಣ ಬನ್ನಿ. ನಾವು ಹತ್ರ ಬಂದ್ಬಿಟ್ಟಿವಿ. ನೋಡ್ಕೊಂಡ್ರೆ ಇಲ್ಲೇ ಹರ್ಮಂದಿರ್ ಸಾಬ್ರದ್ದು ಪ್ರಸಾದ ಸಿಗುತ್ತೆ. ಮತ್ತೆ ಇದು ಚಿಕ್ಕ ಪ್ರಸಾದ. ನಮಗೆ ದೊಡ್ಡ ಪ್ರಸಾದ ಬೇಕಂದ್ರೆ ನಾವು ದೇವಸ್ಥಾನ ಹತ್ರ ಹೋಗ್ಬೇಕು. ಇಲ್ಲಿಂದ ನನಗೆ 2 ಕಿಲೋಮೀಟರ್ ಇದೆ. ಅದಕ್ಕೆ ನಾನು ಇಲ್ಲೇ ಊಟ ಮಾಡಿ ಇಲ್ಲಿಂದ ನಾನು ಹೋಗ್ತೀನಿ. ಇಲ್ಲಿ ನೋಡ್ಕೊಂಡ್ರೆ ರೋಸ್ ಕಲರ್ ಫ್ಲೇವರ್ ಆಗಿ ನೀರಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. 2 ರೊಟ್ಟಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಬೇಕಿದ್ರೆ ಇನ್ನ ತುಂಬಾ ಹಾಕೋಬಹುದು. ನಾನು ಇದು ಬಲ್ಲೆ ಒಂದೇ ತಗೊಂಡಿನಿ. ಆ ಸ್ವೀಟ್ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇದೊಂದೇ ತಗೊಂಡಿನಿ. ಸುಮ್ನೆ ವೇಸ್ಟ್ ಮಾಡ್ಬಾರ್ದು, ತಿಂದಿದ್ಮೇಲೆ ದೇವ್ರ ಪ್ರಸಾದ ಅಲ್ಲ. ಅದಕ್ಕೆ ಇವಾಗ ನಾನು ಊಟ ಮಾಡ್ಕೊಂಡು ಹೊರಗಡೆ ಬಂದೆ. ತುಂಬಾ ಚೆನ್ನಾಗಿತ್ತು ಊಟ. ಇಲ್ಲಿ ನೋಡ್ಕೊಂಡ್ರೆ ಯಾರು ಕೆಲ್ಸಗಾರರು ಇರೋದಿಲ್ಲ. ನಾವೇ ಇಂಡಿಪೆಂಡೆಂಟ್ ಆಗಿ ನಾವೇ ಕೆಲಸ ಮಾಡ್ಬೇಕು. ನಾವೇ ಸಪ್ಲೈ ಮಾಡ್ಬೇಕಂದ್ರೆ ಇಷ್ಟ ಆಯ್ತು ಅಂದ್ರೆ ಸಪ್ಲೈ ಒನ್ಗನ ನಾವೇ ಮಾಡ್ಬೋದು. ತುಂಬಾ ಚೆನ್ನಾಗ ಇತ್ತು ಒಳಗಡೆ. ಇಲ್ಲಿ ನೋಡ್ಕೊಂಡ್ರೆ ನಾನು ಹೊರಗಡೆ ಹೋಗ್ತಾ ಇದೀನಿ. ಇವಾಗ ನನ್ನ ಬ್ಯಾಗ್ ತಗೊಂಡು ನಾನು ಬೇರೆ ಟ್ರಿಪ್ಗೆ ಹೋಗ್ತಾ ಇದೀನಿ. ಅದು ಕಾಶ್ಮೀರು. ಇದು ಲಾಸ್ಟ್, ಇದು ಮಾಡಿದ್ರೆ ನನ್ನ ಚಾಲೆಂಜ್ ಕಂಪ್ಲೀಟ್ ಆಗ್ಬಿಡ್ತತೆ. ಕಾಶ್ಮೀರು ಬನ್ನಿ ನಾವು ಹೋಗೋಣ ಫಾಸ್ಟ್ ಆಗಿ. ಹುರ್ಗಲೆ ನಡ್ಕೊಂತ ಬರುವಾಗನೆ ರೋಡ್ ಸೈಡ್ ಕಟಿಂಗ್ ಶಾಪ್ ನಾನು ನೋಡಿದೀನಿ. ತುಂಬಾ ದಿವಸ ಆಗಿದ್ಮೇಲೆ ನಾನು ಒಂದು ಕಟಿಂಗ್ ಅನ್ನು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ರೋಡ್ ಸೈಡ್ ನಲ್ಲಿ. ನೋಡೋಣ, ಇವತ್ತು ಮಾಡೋಣ ಕಟಿಂಗ್ ಅನ್ನು. ಹಿಂದಗಡೆ ಆಲ್ರೆಡಿ ಇನ್ನೋರು ಬೇರೆಯವ್ರಿಗೆ ಮಾಡ್ತಾ ಇದಾರ. ನಾವ್ ಇವಾಗ ಅವ್ರದ್ದು ಆಗಿದ್ಮೇಲೆ ನಮ್ದು ಶುರು ಮಾಡ್ತಾರ. ಬನ್ನಿ ವೇಟ್ ಮಾಡಿ ಕಟಿಂಗ್ ಮಾಡ್ಸೋಣ. ಮಾಡ್ಬಿಟ್ಟವನ ಪಟ್ನೇಡಿ ಮಾಡ್ಬಿಟ್ಟ ಬೋಲೆ ಮಗ 50 ರೂಪಾಯಿ ತಗೊಂಡು. ಆ ಲಿಫ್ಟ್ ನನಗೆ ಬೈಪಾಸ್ ಅವರಿಗೆ ಕರ್ಕೊಂಡ್ ಬಂದಿದೆ. ಇಲ್ಲಿಂದ ಸೂಪರ್ ಡೂಪರ್ ಆಗಿ ನನಗೆ ಲಿಫ್ಟ್ ಸಿಕ್ಬಿಡ್ತತೆ. ಬನ್ನಿ ಕೇಳೋದು ಶುರು ಮಾಡೋಣ. ಇನ್ನೋರು ಸುಮಾರು ನನಗೆ 30 ಕಿಲೋಮೀಟರ್ ಲಿಫ್ಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಅಣ್ಣ ಜೊತೆಗೆ ಸ್ಪೀಡಾಗಿ ಬಂದ್ಬಿಟ್ಟಿನಿ. ಇಲ್ಲಿಂದ ಬೇರೆ ಲಿಫ್ಟ್ ಕೇಳೋಣ ಬನ್ನಿ ನನ್ನ ಜೊತೆ. ನೋಡಿ
ಗಾಡಿ ಬರ್ತಾ ಇದೆ, ಲಾರಿ ತುಂಬ ಕಡಿಮೆ ಹೋಗೋದು ಈ ರಸ್ತೆಯಲ್ಲಿ. ಏನು ಮಾಡಬೇಕು ನೋಡ್ಬೇಕು. ಅರ್ಧ ಗಂಟೆ ಆಗಿದ ಮೇಲೆ ಒಂದು ಲಿಫ್ಟ್ ನನಗೆ ಸಿಕ್ಕಿದೆ ನೋಡಿ. ಅನ್ನೋರೆ ಹಾಯ್ ಬೋಲೋ ಭಯ್ಯ. ಅನ್ನೋರು ಏನಂತಿದಾರ, ಈ ಬಿಸಿಲಿನಲ್ಲಿ ಏನಪ್ಪ ನೀನ್ ನಡ್ಕೊಂಡ್ ಹೋಗ್ತದಿ, ಏನ್ ಬರುತ್ತೆ ಅಂತ ಹೇಳ್ತಿದಾರ. ನನಗೆ ಏನು ಬರಂಗಿಲ್ಲ ಅಣ್ಣ. ವ್ಯೂವರ್ಸಿಗೆ ಒಂದು ಖುಷಿ ಸಿಗುತ್ತೆ, ನಾನು ಈ ತರ ಮಾಡ್ತಾ ಇದ್ರೆ ಅವ್ರ ಒಂದು ಲೈಕ್ ಹಾಕ್ತಾರ. ಆ ಲೈಕ್ ನಿಂದ ನನಗೆ ಮೋಟಿವೇಶನ್ ಆಗ್ತದೆ ಅಂತ ನಾನು ಹೇಳ್ತಿದ್ದೀನಿ. ನೀವು ಮಾಡ್ತಾ ಇಲ್ಲ, ಪ್ಲೀಸ್ ಮಾಡ್ಬಿಡಿ. ಓಕೆ ಭಯ್ಯ. ಸರಿ, ಈ ಲಿಫ್ಟ್ ಎಲ್ಲಿವರೆಗೂ ಹೋಗುತ್ತೋ ಅಂತ ನನಗೆ ಗೊತ್ತಿಲ್ಲ. ಬನ್ನಿ, ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನಾವು ಕುಂತ್ಕೊಂಡು ಎಂಜಾಯ್ ಮಾಡೋಣ. ಅನ್ನೋರು ನನಗೆ ಜ್ಯೂಸ್ ಕೊಡಿಸಿದ್ದಾರೆ. ಅಣ್ಣ ಕಡೆ ಮಾತಾಡಿದೀನಿ. ಅಣ್ಣ ನಿಮ್ ಹೆಸರು ಏನಣ್ಣ ಅಂತ ಕೇಳ್ದೆ. ಅಣ್ಣ ಹೆಸರು ಹೇಳಿದ್ರು. ಮತ್ತೆ ಏಜ್ ಎಷ್ಟು ಅಂತ ಕೇಳ್ದೆ. 45 ಅಂತ ಹೇಳ್ತಿದಾರ. ನೋಡಕ್ಕೆ 45 ಹಂಗ್ ಕಾಣ್ತಿದಾರ. ನೋಡಕ್ಕೆ 45 ಹಂಗ್ ಕಾಣ್ತಿದಾರ. ನಮಗೆ ಕಾಣ್ತಿದಾರ 25 ಹಂಗ್ ಕಾಣ್ತಿದಾರ. ನನಗೆ ನೋಡಿ ಎಷ್ಟು ಡಿಫ್ರೆಂಟ್ ಇದೆ. ಏನ್ ತಿಂತಿದಾರ? ಕೌನ್ಸಾ ಖಾತೆ ಭಯ್ಯ ಫುಡ್? कौन-सा खाते हैं? क्या खाना क्या खाते हैं? खाना कुछ भी नहीं, जो मिल जाए भगवान की दया से वो खाइए. अच्छा ನೋಡಿ, ಏನ್ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಸಿಗರೇಟ್ ಇಲ್ಲ, ಗುಟ್ಕಾ ಇಲ್ಲ, ರಮ್ ವಿಸ್ಕಿ ಯಾವ್ದು ಇಲ್ಲ. ಅದಕ್ಕೆ ಈ ತರ ಹೆಂಗಾಗಿದಾರ ನೋಡಿ. ಮತ್ತೆ ಏನ್ ಸಿಗುತ್ತೆ ಊಟ, ಒಳ್ಳೆ ಫುಡ್ ಯಾವ್ದನ್ನ ತಿನ್ಪಡ್ತಾರ. ಆ ತರ ಈ ತರ ಏನ್ ನೋಡಂಗಿಲ್ಲ. ಹೊಟ್ಟೆಗೆ ಒಂದು ಒಳ್ಳೆ ಫುಡ್ ಇದ್ರೆ ಸಾಕು ಅಂತ ಹೇಳ್ತಿದಾರ ನೋಡಿ. ನಾವು ಈ ತರ ಹೆಂಗಾಗಿರ್ಬೇಕಂದ್ರೆ ನಾವು ಎಲ್ಲ ಕುಡಿಯೋದೆಲ್ಲ ಬಿಡ್ಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಮುಟ್ಟಕ್ಕೆ ಹೋಗ್ಬಾರ್ದು. ಅಣ್ಣವರು 150 ಕಿಲೋಮೀಟರ್ ಲಿಫ್ಟ್ ಕೊಟ್ಟಿದ್ದಾರೆ. ಅವ್ರು ಕೆಳಗಿನಿಂದ ಹಿಂಗ್ ಹೋಗ್ಬಿಟ್ರು, ನನಗೆ ಅಲ್ಲಿ ಡ್ರಾಪ್ ಮಾಡಿದ್ರು. ನಾನು ಅಲ್ಲಿಂದ ಇಲ್ಲಿ ಮೇಲೆ ಬಂದೆ. ಇಲ್ಲಿಂದ ನಾನು ಮುಂದೆ ಹೋಗ್ಬೇಕು. ಇಲ್ಲಿ ನೋಡ್ಕೊಂಡ್ರೆ ಯಾವ್ದೋ ಒಂದು ಗಾಡಿ ಸಿಗ್ತಾ ಇಲ್ಲ. ಆದ್ರೆ ನಾವು ಟ್ರೈ ಮಾಡ್ತಾನೆ ಇರ್ಬೇಕು, ಬಿಡಬಾರ್ದು. ಭಯ್ಯ ಸ್ಟ್ರೇಟ್ ಭಯ್ಯ. ಇನ್ನೊಂದು ಯಾವ್ದಾನ ಗಾಡಿ ಬಂದ್ರೆ ಅದಕ್ಕೆ ಲಿಫ್ಟ್ ಕೇಳ್ಬೇಕು. ಅವ್ರು ಕೊಟ್ಟಿಲ್ಲ ಅಂದ್ರೆ ಮತ್ತೆ ನಾನು ಯಾವ್ದಾನ ಗಾಡಿ ಸಿಕ್ಕಿದ್ರೆ ಆ ಗಾಡಿನಲ್ಲಿ ಕುಂತಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ವಿಷಲ್ ತುಂಬಾ ಹಚ್ಚಿದೆ. ಇಲ್ಲಿ ನೋಡ್ಕೊಂಡ್ರೆ ಬೈಕ್ ಓಡಿಸ್ಕೊಂತ ಟ್ರಾವೆಲಿಂಗ್ ಮಾಡ್ತಾ ಇದಾರ. ಇವರು ಕಂಟೆಂಟ್ ಕ್ರಿಯೇಟರ್. ಇಲ್ಲಿ ನೋಡಿ, ಇಬ್ಬರು ಪಾರ್ಟ್ನರ್ ಹೆಂಗ ಮಲ್ಕೊಂಡ್ಬಿಟ್ಟಿದ್ದಾರೆ, ರೆಸ್ಟ್ ತಗೊಂತಿದಾರ. ಹಾಯ್ ಬ್ರದರ್, ಕಂಟೆಂಟ್ ಕ್ರಿಯೇಟರ್. ಓಕೆ, ಐ ಆಮ್ ಕುಮ್ಕೆ बाइकिंग बाय लिफ्टिंग अना कन्याकुमारी से कश्मीर పోతున్నా. నాది వచ్చి కర్ణాటకలో ఉంది మా ఇంట్లో. అక్కడి నుంచి వచ్చినాను. కన్యాకుమారికి పోయినాను ట్రైన్లో నుంచి నన్ను వచ్చినాను. ఛాలెంజ్ అక్కడి నుంచి 2 months అవుతా ఉంది ఇప్పటికి. నడుచుకుని లిఫ్ట్ అడుక్కున్నా అట్లే. ఓకే, మీ పేరన్నా? సాయి కిరణ్. ఎన్ని దినాలు అయిందా? లడాక్ కదా, పోయి వచ్చేసినారా? ఓకే, అన్నతో కొంచెం మాట్లాడదామంట. ఏమన్నా? హాయ్ బ్రో అన్న. మనీష్ అన్న. ఓకేనా, నైస్ టు మీట్ యూ అన్న. ఎన్ని దినాలు అయింది ట్రిప్? స్టార్ట్ అయ్యి 1 week అవుతుంది బ్రో. 1 week. ఎట్లా, బ్రదరా ఫ్రెండా? బ్రదర్. ఓకే, వాకింగ్ బై లిఫ్ట్ బై వాకింగ్ అంటే ఎందుకు అట్లా పోవాలనుకున్నావా లేకపోతే యా ఊరికే అట్లా కాదు. నాకు ఒక హాబీ ఉంది, ఇట్లా ట్రావెలింగ్ చేసేది. ఒక్కొక్క డిస్టిక్ కవర్ చేసుకుంటా పోయేది, అక్కడ లాంగ్వేజ్ నేర్చుకునేది. యా. 1 hour later ನನಗೊಂದು ಗಾಡಿ ಸಿಕ್ಕಿದೆ ನೋಡಿ, ಕಾರ್. ಇದು ಟೋಟಲ್ ನನಗೆ 5ನೇದು ಇಲ್ಲಾಂದರೆ 6ನೇದು ನನಗೆ ಕಾರ್ ಸಿಕ್ಕಿದೆ. ಭಯ್ಯ हम जा रहे हैं कश्मीर. आप किधर तक छोड़ दे, उधर तक छोड़ डालो. ओके, धन्यवाद भैया. एक बैग पीछे रखता हूँ. थैंक यू सो मच भैया. कहाँ से आ गए? हम कर्नाटका भैया. कर्नाटका? हाँ भैया. कर्नाटका तो बहुत अच्छी
हाँ भैया बहुत अच्छी। हम कन्याकुमारी से कश्मीर जा रहे हैं। अच्छा 2 महीने हो गया भैया घर छोड़ के। कहाँ से आ रहे हो अभी अभी कहाँ से आ रहे हो सुबह में? सुबह में गोल्डन टेम्पल कल अच्छा परसों अमृतसर से। हाँ ओके उस दर्शन होने के बाद में हो गया दर्शन? हो गया हाँ, पहली दर्शन बार आए अब आगे भी आए थे? नहीं एक ही बार फर्स्ट टाइम आए थे भैया। अच्छा फर्स्ट टाइम आए हो? हाँ फर्स्ट टाइम आया था बहुत अच्छा था। यहाँ पे कितना टाइम हो गया? कितना समय हो गया? 3 दिन अभी 3 दिन हुआ है? हाँ हो गया भैया। अच्छा उससे पहले कहाँ पे थे? उससे पहले मैं राजस्थान गया अच्छा था। राजस्थान से। हाँ ओके तो 2 महीने होगा? हाँ 2 महीने हो गया भैया। ಅನ್ನೋರು ನೋಡಿ ದೇವ್ರು ಹಂಗೆ ಬಂದ್ರು ಅವರು ನನಗೆ ಊಟ ಫೆಸಿಲಿಟಿ ಎಲ್ಲ ಮಾಡ್ತಾ ಇದಾರ ನೋಡಿ. ಅಣ್ಣ ಅಲ್ಲಿ ನಿಂತಾರ, ನಾನು ಇಲ್ಲಿ ಕುಂತೀನಿ. ಕೆಲವು ಟೈಮ್ದಲ್ಲಿ ಊಟ ಫೆಸಿಲಿಟಿ ಬರುತ್ತೆ. ಊಟ ತಿಂದಿದ್ಮೇಲೆ ಮತ್ತೆ ರೈಡ್ ಶುರು ಆಗುತ್ತೆ ಅನ್ನೋರು. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್ ಭಯ್ಯ. ನೋಡಿ ಪಂಜಾಬ್ನಲ್ಲಿ ತುಂಬಾ ಒಳ್ಳೆ ವ್ಯಕ್ತಿನ ನಾನು ನೋಡ್ತಾ ಇದ್ದೀನಿ. ಯಾವಾಗ ಬಂದಿನಿ ಅವಾಗ್ಲಿಂದ ನಾನು ಪಂಜಾಬ್ನಲ್ಲಿ ತುಂಬಾ ಒಳ್ಳೆ ವ್ಯಕ್ತಿನೇ ನಾನು ನೋಡ್ತಿರೋದು. ನೋಡಿ ಯಾವ್ದು ಬೇಕು ಅಂತ ನನಗೆ ಗೊತ್ತಿಲ್ಲ, 2 ಕೊಟ್ಬಿಟ್ಟಾರ ಅವರು. 2 ಕುಡಿ ನೀನು ಅಂತ ಹೇಳ್ತಿದಾರ. ಸರಿ ಇದೆಲ್ಲ ಊಟ ಮಾಡಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. 1 hour later. ನೋಡಿ ನನಗೆ ಏನೇನ್ ಬೇಕು ಎಲ್ಲ ಕೊಡಿಸ್ಬಿಟ್ಟಾರ ಇನ್ನೋರು. ಮತ್ತೆ ನಾವು ಹೋಗ್ತಿದೀವಿ ನೋಡಿ. ಗುರುಗಳೇ ನನಗೆ ಚಂದಿ ಚಕ್ ಅಂತ ಒಂದು ವಿಲೇಜ್ ನಲ್ಲಿ ಅವರು ಹೋಗ್ಬಿಟ್ರು. ನನಗೆ ನೋಡ್ಕೊಂಡ್ರೆ ಬೈಪಾಸ್ ನಲ್ಲಿ ಇದೀನಿ, ಚಂದಿ ಚಕ್ ಬೈಪಾಸ್ ಹತ್ರ ಇದೀನಿ. ಹೆಸರು ಸ್ವಲ್ಪ ಪ್ರೊನೌನ್ಸಿಯೇಷನ್ ಆಗ್ತಾ ಇಲ್ಲ ರೀ. ಚಂದಿ ಚಕ್ ಅಂತ ಇದೆ ಊರಿನ ಹೆಸರು ಪಂಜಾಬ್ ನಲ್ಲಿ. ಬೇಕಿದ್ರೆ ಸರ್ಚ್ ಮಾಡ್ಕೋರಿ. ಬನ್ನಿ ಇಲ್ಲಿ ನಂದ ಮತ್ತೊಂದು ಲಿಫ್ಟ್ ನಾವು ಕೇಳ್ಕೊಂತ ಹೋಗೋಣ. 60-70 ಸ್ಪೀಡ್ ಆಗಿ ಹೋಗ್ತಾ ಇತ್ತು. ನನ್ಗೋಸ್ಕರ ಸ್ಟಾಪ್ ಮಾಡಿದ್ದಾರೆ ನೋಡಿ. ಅಲ್ಲಿ ಕಾಣ್ತಿದ್ದೇನಾ ನಿಮ್ಗೆ? ನನಗಂದ್ರೆ ಕಾಣ್ತಿದ್ಯಾ ಕ್ಯಾಮ್ರಾದಲ್ಲಿ ತುಂಬಾ ಲಾಂಗ್ ಆಗಿದೆ ಅಂತ ಅನಿಸ್ತಿದೆ. ಬನ್ನಿ ನಾನು ಓಡ್ಕೊಂತ ಹೋಗ್ತಿದ್ದೀನಿ ಆ ಟ್ರಕ್ ಹತ್ರ. ಒಂದು ಗಾಡಿ ನನಗೆ ಸಿಕ್ಕಿದೆ, ಜಮ್ಮು ಕಾಶ್ಮೀರಿಗೆ ಹೋಗ್ತಿದೆ ಈ ಗಾಡಿ. ಅನ್ನ ಜೊತೆಗೆ ನಾನು ಹೋಗ್ತಿದ್ದೀನಿ ಜಮ್ಮು ಕಾಶ್ಮೀರಿಗೆ. ಫೈನಲಿ ನಾವು ಜಮ್ಮು ಕಾಶ್ಮೀರ ಬಾರ್ಡರ್ ನಲ್ಲಿ ಎಂಟ್ರಿ ಆಗ್ಬಿಟ್ಟಿವಿ. ಇಲ್ಲಿ ನೋಡ್ಕೊಂಡ್ರೆ ಗ್ಯಾಸ್ ತುಂಬಿಸ್ತಿದಾರ ಅನ್ನೋರು ನೋಡಿ. ನಾವು ಇವಾಗ ಗ್ಯಾಸ್ ತುಂಬಿಸಿದ ಮೇಲೆ ಒಂದು ಟೀ ಕುಡ್ದಿದ್ಮೇಲೆ ಮತ್ತೆ ಶುರು ಮಾಡೋಣ ನಮ್ಮ ಟ್ರಿಪ್ನ. ಜಮ್ಮು ಕಾಶ್ಮೀರ್ನಲ್ಲಿ ಎಂಟ್ರಿ ಆಗಿದ್ಮೇಲೆ ಮತ್ತೆ ನಿಮ್ಮನ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಬಡಿ. ಈಗ ಸಂತೋಷವಾಗಿ ನಾನು ಜಮ್ಮು ಕಾಶ್ಮೀರ ಒಳಗಡೆ ಹೋಗ್ತಿದ್ದೀನಿ ಕಾಶ್ಮೀರ್ ನೋಡೋಕ್ಕೆ. ಬನ್ನಿ ಹೋಗೋಣ. 1 hour later. ಇಲ್ಲಿ ನೋಡ್ಕೊಂಡ್ರೆ ನಾವು ರಾತ್ರಿ ಊಟಕ್ಕೆ ಬಂದೀವಿ. ನಮಗೆ ಏನ್ ಆರ್ಡರ್ ಮಾಡಿದ್ದೇವೆ ಅಂದ್ರೆ ನೋಡಿ, ರೈಸು ಮತ್ತೆ ಸಬ್ಜಿ. ಅಲ್ಲಿ ಅನ್ನೋರು ಕುಂತಾರ, ಅನ್ನೋರು ತಮ್ಮ ಇಲ್ಲಿ. ಇದು ತಿಂದಿದ್ಮೇಲೆ ಮತ್ತೆ ನಾವು ಮಲ್ಕೊಂತೀವಿ. ನಿಮ್ಮೆಲ್ಲರಿಗೂ ಶುಭರಾತ್ರಿ, ಬಾಯ್. ಫೈನಲಿ ಗುಡ್ ಮಾರ್ನಿಂಗ್ ಗುರುಗಳೇ ನಿಮ್ಮೆಲ್ಲರಿಗೂ. ಈಗ ನಾನು ಎಲ್ಲಿದ್ದೀನಿ ಅಂದ್ರೆ ಕಾಶ್ಮೀರ್ನಲ್ಲಿ ಎಂಟ್ರಿ ಆಗ್ಬಿಟ್ಟಿನಿ. ಇನ್ನು ಒಳಗಡೆ ಹೋಗ್ಬೇಕು ಡೀಪ್ ಆಗಿ. ನಾವು ಊರೆಲ್ಲ ನೋಡ್ಬೇಕಂದ್ರೆ ನಾನೀಗ ನೋಡ್ಕೊಂಡ್ರೆ ಕಾಶ್ಮೀರ್ ಔಟರ್ ಇದೀನಿ. ಇನ್ನ ನಾವು ಒಳಗೆ ಹೋಗ್ಬೇಕು. ಹೋಗೋ ದಾರಿ ಎಲ್ಲ ತುಂಬಾ ರಿಸ್ಕ್ ಆಗಿ ಇದೆ. ಬೇಕಿದ್ರೆ ನೀವು ನೋಡಿ, ನಾನು ಕ್ಲಿಪ್ಸ್ ಹಾಕ್ತೀನಿ. ಈ ಕಡೆ ನೋಡ್ಕೊಂಡ್ರೆ ನದಿ ಹರಿತಾ ಇದೆ. ಯಾವ ನದಿ ಅನ್ಕೊಂತಿದ್ದೀರಿ? ಮೇಲಿನಿಂದ ಐಸ್ ಕಡ್ಡಿ ಕರ್ಗ್ತಾ ಇದೆ. ಆ ಕರಗುವ ನೀರು. ಬನ್ನಿ ಈ ನೀರಿನಲ್ಲಿ ಸ್ನಾನ ಮಾಡೋಣ. ಬೇಡ ರೀ, ಸ್ನಾನ ಮಾಡೋ ಇಂಟ್ರೆಸ್ಟ್ ಇಲ್ಲ ಈಗ. ಈ ಚಳಿ ಫುಲ್ ಆಗಿದೆ ಇಲ್ಲಿ ನೋಡ್ಕೊಂಡ್ರೆ. ಈ ಬಿಸಿಲುಗಾಲದಲ್ಲಿ ತುಂಬಾ ಚಳಿ ಇದೆ ಇಲ್ಲಿ. ಗಾಡಿನಲ್ಲಿ ಇಂಜಿನ್ ಬಗ್ಲಿಗೆ ಕುಂತ್ಕೊಂಡ್ಬಿಟ್ಟಿನಿ. ಈ ಟ್ರಕ್ ಬಂದು ಫ್ರೂಟ್ಸ್ ಟ್ರಕ್. ನಾವು ಹಿಂದಗಡೆ ಫ್ರೂಟ್ಸ್ ಲೋಡ್ ಮಾಡ್ಬೇಕು, ಅನ್ಲೋಡಿಂಗ್ ಐತೆ. ಇಲ್ಲಿ ನೋಡ್ಕೊಂಡ್ರೆ ನಮ್ಗೋಸ್ಕರ ಏನಂತಾರ ಇದಕ್ಕೆ ನೋಡಿ, ಮಾವಿನ ಹಣ್ಣು
ನಮಗೆ ಒಂದು ಬಾಕ್ಸ್ ಎಲ್ಲಿದೆ, ನಮಗೆ ಮೂಡ್ ಬಂದ್ರೆ ತಿನ್ನಬೇಕು, ಎಂಜಾಯ್ ಮಾಡ್ಕೊಂತ ಹೋಗ್ಬೇಕು. ಮೊಟ್ಟ ಮೊದಲ ಸರಿ ನಾನು ಲಾರಿನಲ್ಲಿ ಅಡಿಗೆ ಮಾಡ್ತಿದ್ದೀನಿ. ಲಾರಿ ಅನ್ನ ಜೊತೆಗೆ ನೋಡಿ ತಯಾರಿ ಆಗ್ತಿದೆ. ಇಲ್ಲಿ ನೋಡ್ಕೊಂಡ್ರೆ ರೈಸ್, ಇಲ್ಲಿ ಆಲೂಗಡ್ಡೆ ಮತ್ತೆ ಈರುಳ್ಳಿ, ಕೆಲವು ಹೊತ್ತಿಗೆ ಅಡಿಗೆ ರೆಡಿ ಆಗುತ್ತೆ. ರೈಸ್ ಆಲ್ರೆಡಿ ರೆಡಿ ಆಗಿದೆ. ಇವಾಗ ನಾವು ದಾಲ್ ಮಾಡುತ್ತಾ ಇದೀವಿ. ಅನ್ನನೇ ಮಾಡ್ತಿದಾರ. ಬನ್ನಿ ನಾವು ಮೂವರು ಕುಂತು ತಿನ್ನೋಣ. ಫೈನಲಿ ನಮ್ಗೆ ಅಡಿಗೆ ರೆಡಿ ಆಗಿದೆ. ಅಣ್ಣವ್ರು ಮಾಡಿದ್ದಾರೆ ನೋಡಿ, ಈ ತರ ರೆಡಿ ಆಗಿದೆ. ನಾವು ತಿನ್ಕೊಂತ ಒಂದು ಅದ್ಭುತವಾದ ಲೊಕೇಶನ್ ನಲ್ಲಿ ಜೀವನ ಎಂಜಾಯ್ ಮಾಡ್ಕೊಂತ ತಿಂತಿದೀವಿ. 1 hour later. ಗುರುಗಳೇ, ನನಗೆ ಫೈನಲಿ ಕಾಶ್ಮೀರ್ನಲ್ಲಿ ಎಂಟ್ರಿ ಕೊಟ್ಬಿಟ್ಟಣ. ಇಲ್ಲಿಂದ ನಾನು ಶ್ರೀನಗರ್ಗೆ ಹೋಗ್ಬೇಕು. ಅಲ್ಲೇ ಟೂರಿಸ್ಟ್ ಪ್ಲೇಸಸ್ ತುಂಬಾ ಇದೆ ನೋಡಕ್ಕೆ. ಅದಕ್ಕೆ ನಾನು ಶ್ರೀನಗರ್ಗೆ ಹೋಗ್ತಿದ್ದೀನಿ. ಇಲ್ಲಿಂದ 60 ಕಿಲೋಮೀಟರ್ ಇದೆ. ಇದು ಯಾವ ಏರಿಯಾ ಅಂತ ನನಗೆ ಗೊತ್ತಿಲ್ಲ. ಬನ್ನಿ ನಾವು ಬೇರೆ ಗಾಡಿ ಇಟ್ಕೊಂಡು ನಾವು ಹೋಗೋಣ ಶ್ರೀನಗರ್ಗೆ. ಅಲ್ಲಿ ಹೋಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಬಡಿ. ಗುರುಗಳೇ, ಫೈನಲಿ ನಾನು ಕಾಶ್ಮೀರ್ನಲ್ಲಿ ಲಾಲ್ ಚೌಕಿಗೆ ಬಂದ್ಬಿಟ್ಟಿನಿ. ಇಲ್ಲಿ ನೋಡ್ತಿದ್ರೆ ಫುಲ್ ಮಳೆ ಬರ್ತಾ ಇದೆ. ವೆಲ್ಕಮ್ ಮಾಡೋದು ನನಗೆ ಮಳೆನೇ. ಇಲ್ಲಿ ನೋಡ್ತಿದ್ರೆ ನನ್ನ ಮೊಬೈಲ್ನಲ್ಲಿ ನೆಟ್ವರ್ಕೇ ಇಲ್ಲ. ಇದು ಬಂದು ಇಲ್ಲಿ ನನಗೆ ಸಿಮ್ ರನ್ನಿಂಗ್ ಇಲ್ಲ. ಅದಕ್ಕೆ ನಾನು ಏನ್ ಮಾಡಿದೀನಿ, ಇಲ್ಲಿ ಲೋಕಲ್ ಸಿಮ್ ಅನ್ನು ನಾ ತಗೊಂಡಿನಿ. ನೋಡಿದ್ರೆ ಇಲ್ಲಿ ಕ್ರಿಯೇಟ್ ಮಾಡ್ಕೊಂತಿದಾರೆ ನೋಡಿ. ನಾನ್ ಜಿಯೋ ಅನ್ನು ತಗೊಂಡಿನಿ. 500 rupees ಆಗಿದೆ. ಮತ್ತೆ ಅನ್ಲಿಮಿಟೆಡ್ ನೆಟ್ 1 month. ಸರಿ, ನಾನು ಏನ್ ಮಾಡ್ಲಕ್ ಆಗೋದಿಲ್ಲ, ಅದಕ್ಕೆ ನಾನು ತಗೊಂಡ್ಬಿಟ್ಟಿನಿ. ನೆಟ್ ತುಂಬಾ ಮುಖ್ಯ ನಿನ್ಗೆ. ಎಲ್ಲ ನಾನು ಆನ್ಲೈನ್ ನಲ್ಲೇ ಪೇಮೆಂಟ್ ಮಾಡ್ಬೇಕಲ್ಲ, ಅದಕ್ಕೆ ನಾನು ಸಿಮ್ ಅನ್ನು ತಗೊಂಡಿನಿ. ಮತ್ತೆ ಮನೆಯಲ್ಲಿಗ ಕಾಲ್ ಮಾಡ್ಬೇಕು, ಅವ್ರು ಸ್ವಲ್ಪ ಭಯ ಪಡ್ತಾ ಇರ್ತಾರ. ಅದಕ್ಕೆ ನಾನು ಸಿಮ್ ಅನ್ನು ತಗೊಂಡ್ಬಿಟ್ಟಿನಿ. ಅದು ಎಲ್ಲಿ ತಗೊಂಡಿನಿ, ಲೋಕಲ್ ಬಾತ್ರೂಮ್ ಹತ್ರ ತಗೊಂಡಿನಿ ನಾನು ಬಾತ್ರೂಮ್ ಅಂತ ಒಳಗಡೆ ಹೋಗಿದ್ದೆ. ಹೊರಗಡೆ ಬರುವಾಗ ನನ್ನ ಎಲ್ಕೊಂಡ್ ಬಂದ್ಬಿಟ್ರು, ಇರೋ ಸಿಮ್ ಏನೇನ್ ಬೇಕಾ ಅಂತ. ಹೌದ್ರಿ, ನನಗೆ ಸಿಮ್ಮೇ ಬೇಕು. 2 ದಿನದಿಂದ ನಾನು ಕಷ್ಟ ಪಡ್ತಿದ್ದೀನಿ ನೆಟ್ವರ್ಕ್ ಇಲ್ಲದೆ ಅಪ್ಲೋಡ್ ಮಾಡೋದೇ ಅಂತ. ಇದಕ್ಕೆ ನಾನು ಲೇಟ್ ಆಗಿ ನಾನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಆಪ್ ನನಗೆ ಸ್ಲೋ ಆಗಿ ರನ್ ಆಗ್ತಾ ಇದೆ. ಅದಕ್ಕೆ ನಾನು ಆ ಆಪ್ ಪ್ರಾಪರ್ ಆಗಿ ನನಗೆ ಆಗಿದ್ಮೇಲೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಬನ್ನಿ, ನಮ್ಮ ಸಿಮ್ ಅನ್ನು ಇನ್ನ ಕೆಲವು ಸಮಯದಲ್ಲಿ ಆಗ್ಬಿಡ್ತದೆ ಕ್ರಿಯೇಟ್. Local sightseeing in Mughal Garden with Shankaracharya Temple. First one, Mughal Garden. First you need to start. I will show you. The spot mountain. Yeah. Here is Shankaracharya Temple. Yeah. There you can go by bike, by car. So second spot is your second day. Second day is Gulmarg. How many days you will stay here? 3 days. 3 days. And third one is Pahalgam. Yeah. Pahalgam. So you have complete 3-day tour. One is local sightseeing. Yeah. Second is Gulmarg. Yeah. You will 1-day tour. 1-day excursion rather. Okay. And third day Pahalgam, and start your journey towards Jammu from Pahalgam itself. Okay. So this is main Lal Chowk. That is Gulab Tower. Okay. Record your voice. Where you have reached right now? That's Gantaghar. Called the Gantaghar Gulab Tower. Center of the city. ಇವಾಗ ಶ್ರೀನಗರ್ ಸಿಟಿ ಸೆಂಟರ್ ನಲ್ಲಿ ನಾನು ಈಗ ಇದ್ದೀನಿ. ಇದೇ ಲಾಲ್ ಚೌಕ್ ಅಂತ ಹೇಳ್ತೀವಲ್ಲ, ಅದೇ ಇದು. ಇಲ್ಲಿನಿಂದ ಒಂದು ರೂಮ್ ಸಿಗುತ್ತಂತ ನಮಗೆ ಚೀಪ್ ಅಂಡ್ ಬೆಸ್ಟ್ ನಲ್ಲಿ. ಅದ್ನಲ್ಲಿ ಯಾತ್ರಿ ನಿವಾಸ್. ಓಕೆ, ಅದ್ನಲ್ಲಿ ನಾವು ಸ್ಟೇ ಮಾಡೋಣ. You have reached here, Srinagar center. That's Lal Chowk. You are here. Tell them and rather record this. Okay. And turn your camera towards right. That's turn your camera right. Okay. Can you see Yatri Niwas word? ये वाला कॉस्टली वाला होटल से. Costly, not too much. Not too much. तो आपको यात्री निवास में अच्छा लगेगा. ओके. और टूरिस्ट रहते हैं वहाँ. अच्छा. कभी भी कुछ पूछना है, गाइड करना, ये दैट्स शंकराचार्य. Turn your camera there. Yeah. You have to start. Yeah, turn your camera there. Okay. See on a mountain. There is a antenna, na? Yeah. Tower, and right on tower there is mandir, temple. Na? That's the Shankaracharya temple. ನಾವು ಯಾತ್ರಿ ನಿವಾಸ್ ಅಂತ ಒಂದು ಲೊಕೇಶನ್ಗೆ ಬಂದೀವಿ. ಇಲ್ಲಿ 200ಗೆ ಪರ್ ಪರ್ಸನ್ ಅಂತ ತಗೊತಿದಾರ. ನೋಡೋಣ ಒಳಗಡೆ ಕ್ಯಾಮ್ರಾ ಅಲೋ ಐತಾ ಇಲ್ಲ ಅಂತ ಗೊತ್ತಿಲ್ಲ.
ಒಳಗಡೆ ಹೋಗಿ ಕೇಳೋಣ 2 दिन के बाद कोई नहीं जल्दी 2 दिन हो 3 दिन हो 4 दिन हो ओके ओके This is 200 200 for today ओके अभी 200 करे okay अभी कल but 12 tomorrow कल come at night when you come at night ಓಕೆ 24 ಅವರ್ಸ್. ನೋಡಿ ನಾವು ವಾಯ್ಸ್ ಹುಡುಗರಂತ ಮೇಲಂತ ಕೊಟ್ಬಿಟ್ಟಾರೆ. ಇವಾಗ ನಾವು ನಡ್ಕೊತ ಹೋಗ್ಬೇಕು 3rd ಫ್ಲೋರಿಗೆ. ಬನ್ನಿ ಅಲ್ಲಿ ಹೋಗಿದ ಮೇಲೆ ರೂಮ್ ಹೆಂಗಿದೆ ಅಂತ ನೋಡೋಣ. 200 ರೂಪಾಯಿನಲ್ಲಿ ವರ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಏನ್ರಿ 200ಗೆ ಈ ಥರನಾ ಇರೋದು? ಓಕೆ ಇರಲಿ ಬಿಡಿ. ಇದರಲ್ಲಿ ನಮ್ಮದು ಈ ಬೆಡ್ಡು ಯಾವುದು ಅಂತ ಐದಾರಾ? ನಮ್ಮದು ಬೆಡ್ ಯಾವುದು ಇದನ್ನು ಚಾಯ್ಸ್ ಮಾಡ್ಕೋಣ. ಪಿಲ್ಲೋ ಇಲ್ಲಿ ನೋಡ್ಕೊಂಡ್ರೆ ಬೆಡ್ಶೀಟು ರಬ್ಬಾಗಿದ್ದರೆ ಆಲ್ರೆಡಿ ಇಲ್ಲಿ ಸ್ಟೇ ಮಾಡ್ತಿದ್ದಾರೆ ಬೇರೆಯವರು. ನಾವೇನು ಮಾಡೋಣ ನೋಡಿ ಇದನ್ನು ತೊಗೊಳೋಣ. ವಿಂಡೋ ಬಗಲಿಗೆ ತುಂಬ ಚೆನ್ನಾಗಿರುತ್ತೆ. ಸರಿ ಗೈಸ್, ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದು ಖಂಡಿತವಾಗಿ ಮಾಡಿ. ನಾಳೆ ಒಂದು ಅದ್ಭುತವಾದ ವಿಡಿಯೋ ಮೂಲಕ ನಿಮ್ಮನ್ನ ಮತ್ತೊಂದು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಅದನ್ನು ಟಾಟಾ ಬೈ ಬೈ ಗುರುಗಳೇ.